ಮೈಸೂರಿನ ನಾಡದೇವಿ ಚಾಮುಂಡೇಶ್ವರಿ ಕ್ಷೇತ್ರದ ಚಾಮುಂಡಿ ಬೆಟ್ಟದಲ್ಲಿ ಕಾಮಗಾರಿ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಕಾಮಗಾರಿ ನಡೆಸಿದ ಕೆಲವೇ ಮೂರೇ ತಿಂಗಳಲ್ಲಿ ರಸ್ತೆ ಕಿತ್ತು ಬಂದಿದ್ದು ಸಂಬಂಧಪಟ್ಟವರ ವಿರುದ್ಧ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಡಿಪಿಕೆ ಪರಮೇಶ್ವರ್ ಅವರು ಹರಿಹಾಯ್ದಿದ್ದಾರೆ. ಈ ಬಗ್ಗೆ ಎಷ್ಟೇ ಬಾರಿ ಮನವಿ ಮಾಡಿದ್ರು ಈ ಸಂಬಂಧಪಟ್ಟವರು ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಪರಮೇಶ್ವರ್ ಅವರು ಕಿಡಿಕಾರಿದ್ದಾರೆ. ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರದಲ್ಲಿ ರಸ್ತೆ ಡಾಂಬರೀಕರಣ ಪ್ಯಾಚ್ ಹಾಕಿದ್ದಾರೆ ನೋಡಿ. ಆ ಯೆಲ್ಲೋ ಕಲರ್ ಬಣ್ಣ ಮತ್ತೆ ಬಿಳಿ ಬಣ್ಣನೆ ಮಾಡಿಸಿಲ್ಲ ಇನ್ನ. ಹಾಗೆ ರಸ್ತೆ ಕಿತ್ತೋಗಿದೆ. ಇದೇ ರೀತಿ ಇದನ್ನು ಈ ರೀತಿ ಬಿಟ್ರೆ ಎಲ್ಲ ಕಿತ್ತೋಯ್ತದೆ. ಇವ್ರ ಮನೆ ಹಾಳಾಗೋರು ಮತ್ತೆ ಇನ್ನೊಂದ್ಸರಿ ಟೆಂಡರ್ ಕರೆದು ಇವ್ರ ಮನೆ ಕುಡ್ಸೋಗಿ ಇವ್ರ ಮನೆ ದೀಪ ತುಂಬಿಸ್ಕೊಳ್ಳಕ್ಕೆ ಸಾರ್ವಜನಿಕರ ದುಡ್ಡು ಯಾವ ರೀತಿ ಪೋಲ್ ಮಾಡ್ತಾರೆ ಅಂದ್ರೆ ಏಡಿ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳ ಇದಕ್ಕೆಲ್ಲ ಕುಮ್ಮಕ್ಕಿನ ಕಾರಣ ಇವತ್ತು ನಮ್ಮ ನಾಡಲ್ಲಿ ಇಷ್ಟೆಲ್ಲ ಅನ್ಯಾಯ ಅಕ್ರಮಗಳು ದೌರ್ಜನ್ಯಗಳು ಕರ್ಮ ಕಾಮಗಳು ತುಂಬಿ ತುಳುಕ್ತಾ ಇದೆ. ಹೇಳಿ ನಿಮ್ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರ್ತಕ್ಕಂಥ ಇಂಥ ಪವಿತ್ರವಾದಂತ ಪುಣ್ಯಕ್ಷೇತ್ರದಲ್ಲೂ ನೀವು ಎಕ್ಕಡಿ ದುಡ್ಡು ತಿನ್ನಕ್ ಹೋಗ್ತಿರಲ್ಲ. ಇಂಥವು ನೀವು ಅನ್ಯಾಯ ಕರ್ಮ ಕಾಮಗಾರಿ ಮಾಡಿ ದುಡ್ಡು ಹೊಡಿತಿದ್ರಲ್ಲ. ನಿಮ್ಗೆ ಮಾನ ಮರಿದಿಲ್ವೇನ್ರಿ? ನಿಮ್ಗೆ ನಾಚಿಕೆ ಇಸ್ಕಿಲ್ವೇನ್ರಿ? ಏಡಿ ಅಧಿಕಾರಿಗಳೇ, ನಡಬಾಕ ರಾಜಕಾರಣಿಗಳೇ, ನಿಮ್ ಜನ್ಮಕ್ಕೆ ಬೆಂಕಿ ಹಾಕೋರೆ. ನಿಮ್ಗೆ ಧೈರ್ಯ ತಮ್ಮ ತಾಕತ್ತಿಲ್ಲ ಅಂದ್ರೆ ಮುಂಡವೆ ರಾಜೀನಾಮೆ ಕೊಡಿ. ರಾಜೀನಾಮೆ ಕೊಟ್ಬಿಟ್ಟು ಯಾವ್ದಾರ ಪುಣ್ಯಕ್ಷೇತ್ರಗಳಲ್ಲಿ ಕಡ್ಲಕಾಯಿನೋ ಸೌತೆಕಾಯಿನ ಮಾರ್ಕೊಂಡು ಜೀವನ ಮಾಡಿ ನಿಮ್ ಜನ್ಮಕ್ಕೆ ಬೆಂಕಿ ಹಾಕಿ ನಿಮ್ನ ಯಾಕೆ ಪ್ರಶ್ನೆ ಮಾಡ್ತಾರೆ? ಇಂಥ ಪವಿತ್ರವಾದಂತ ಪುಣ್ಯಕ್ಷೇತ್ರಗಳಲ್ಲೂ ಈ ರೀತಿ ಕಲ್ಪೆ ಕಾಮಗಾರಿ ಮಾಡಿ ಈ ರೀತಿ ಕಿತ್ತೋಗಿದೆಯಲ್ಲ, ನಿಮ್ಗೆ ಮಾನ ಮರ್ಯಾದೆ ಬೇಡವಾ? ಈ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಭ್ರಷ್ಟ ರಾಜಕಾರಣಿಗಳಿಗೆ ಏಡಿ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದೇವೆ. ಜೈ ಕನ್ನಡಾಂಬೆ, ಜೈ ಕನ್ನಡ.